ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಯಾರು ರನ್ಯಾ ರಕ್ಷಣೆಗೋಸ್ಕರ ನಿಂತಿದ್ರು? ಇದು ಬಹಳ ಕುತೂಹಲವನ್ನು ಕೆರಳಿಸಿತು. ಒಂದು ರೀತಿಯಾದಂಥ ಆಶ್ಚರ್ಯವನ್ನು ಉಂಟು ಮಾಡಿತ್ತು. ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಸೊ ಈಗ ಸಚಿವರ ಕೈವಾಡ, ವಿಪಕ್ಷಗಳ ಆರೋಪ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಗಂಭೀರವಾಗಿ ಅದನ್ನು ಪರಿಗಣಿಸಿಕೊಂಡು ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆಗೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಚರ್ಚೆಯನ್ನ ನಡೆಸಿದ್ದಾರೆ. ಶಾಸಕರು ಸಿಬ್ಬಂದಿಯನ್ನು ಕೂಡ ಹೊರಗೆ ಕಳುಹಿಸಿ ಸಿಎಂ ಗಂಭೀರ ಚರ್ಚೆಯನ್ನ ಮಾಡಿದ್ದಾರೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೊತೆಗೆ 30 ನಿಮಿಷಗಳ ಕಾಲ ಗುಪ್ತ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಯಾರನ್ನು ಕೂಡ ಇಟ್ಟಿಲ್ಲ, ಅವರಿಬ್ಬರೇ ಮಾತ್ರ ಚರ್ಚೆಯನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಜೊತೆಗೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ರನ್ಯಾ ಕೇಸ್ ಸಂಬಂಧ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಗೌರವ್ ಗುಪ್ತಾ. ಸೊ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಜೊತೆಗೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರನ್ಯಾ ಕೇಸ್ ಸಂಬಂಧ ತನಿಖೆಯನ್ನ ಮಾಡ್ತಾ ಇರುವಂಥದ್ದು ಗೌರವ್ ಗುಪ್ತಾ. ಇದು ಇನ್ನೊಂದು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಆ ಕಡೆಗೆ ತನಿಖೆಯನ್ನು ಮಾಡ್ತಾ ಇರೋರನ್ನ ಕರೆಸಿ ನೀವು ಮೀಟಿಂಗನ್ನು ಮಾಡ್ತೀರಾ, ಚರ್ಚೆಯನ್ನು ಮಾಡ್ತೀರಾ ಅಂದರೆ ಹೇಗೆ ಎತ್ತ ಅಂತ ಹೇಳಿ ಇನ್ನೊಂದು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಅಂದರೆ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈ ಬೆಳವಣಿಗೆ ಸಚಿವರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದ್ದಂತೆಯೇ, ಸರ್ಕಾರದ ಮೇಲೆ ಒಂದು ಕಪ್ಪು ಚುಕ್ಕೆ ಬರ್ತಾ ಇದ್ದಂತೆಯೇ ಮುಖ್ಯಮಂತ್ರಿಗಳು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಏನು ಮಾಡಬೇಕು ಏನಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಬೇಗನೆ ಈ ವಿಚಾರದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇಟ್ಸ್ ಎ ಗುಡ್ ಮೂವ್ ಅನ್ಸಲ್ವಾ ಸರ್ಕಾರದ್ದು? ಖಂಡಿತ ಹೌದು. ಯಾಕಂದರೆ ಸಚಿವರುಗಳ ಸಂಪರ್ಕದಲ್ಲಿ ಇದ್ದರು ಅಂತ ಆರೋಪ ಕೇಳಿ ಬಂದರೂ ಕೂಡ ಯಾವ ಸಚಿವರುಗಳಿದ್ರು ಏನು ಸ್ಪಷ್ಟತೆ ಅನ್ನೋದಿಲ್ಲ. ಆದರೆ ಇಡೀ ಪ್ರಕರಣ CBI ಸೇರಿದಂತೆ ಬೇರೆ ಬೇರೆ ಹಂತದಲ್ಲಿ ತನಿಖೆ ಆಗುವಾಗ ಸಹಜವಾಗಿಯೇ ಅಂಥ ಒಂದು ಸಂಪರ್ಕವನ್ನು ಯಾವುದಾದ್ರು ಸಚಿವರುಗಳು ಇಟ್ಟುಕೊಂಡಿದ್ದರೆ ಸಹಜವಾಗಿ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಆಗುವಂಥ ಬೆಳವಣಿಗೆ. ಅದು ಸಚಿವರಿಗೆ ನೋಟಿಸ್ ಕೊಡ್ಬೋದು ಅಥವಾ ವಿಚಾರಣೆಗೆ ಕರಿಬೋದು, ಏನೇ ಆಗ್ಬೋದು. ಅಕಸ್ಮಾತ್ ಆ ಹಂತದಾಗ ಹೋಗದೇ ಹೋಗುವಂಥ ಸಂಪರ್ಕಗಳು ಹೊಂದಿಲ್ಲದೆ ಇದ್ದರೆ ಏನು ಸಮಸ್ಯೆ ಇಲ್ಲ ಅಂತ. ಆದರೆ ನಮ್ಮ ಕಡೆಯಿಂದ ಯಾವುದೇ ರೀತಿ ಆ ರೀತಿ ಸಮಸ್ಯೆಗಳಾಗದ ರೀತಿಯಲ್ಲಿ ನಾವೇನೆಲ್ಲ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಆ್ಯಕ್ಟಿವ್ ಆದಂತೆ ಕಾಣಿಸ್ತದೆ. ಅದು ತನಿಖೆಗೆ ಆದೇಶ ನೀಡಿದಂತೆ ಅಂದರೆ ಪ್ರೋಟೋಕಾಲ್ನ ತನಿಖೆಗೆ ಆದೇಶ ನೀಡಿದ್ದು ಸೇರಿದಂತೆ ಗೃಹ ಸಚಿವರ ಜೊತೆ ನಡೆಸಿದ ಸಭೆ ಇರ್ಬೋದು, ಅಥವಾ DCM ಡಿ.ಕೆ. ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ನಡೆಸಿದ ಸಭೆ ಇರ್ಬೋದು, ಅಥವಾ ರಿಯಾಕ್ಟ್ ಮಾಡಿದ ರೀತಿ, ಇವೆಲ್ಲವನ್ನು ನೋಡ್ತಾ ಹೋದರೆ ಸಹಜವಾಗಿ ಸರ್ಕಾರ ಸ್ವಲ್ಪ ಫಾಸ್ಟ್ ಮೂವಿಂಗ್ ಮತ್ತು ಎಚ್ಚರಿಕೆ ಹೆಜ್ಜೆ ಇಡ್ತದಂತೆ ಕಾಣಿಸ್ತಾ ಇದೆ ಅರುಣ್.